ನಮ್ಮ ದೇಶದ ರಾಜಕೀಯ ಅವ್ಯವಸ್ಥೆ ಹೇಗಾಗಿದೆ ಅಂದರೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಆ ಥರ ವರ್ಸ್ಟ್ ಆಗಿದೆ ಈ ಒಂದು ರಾಜಕೀಯ ವ್ಯವಸ್ಥೆ. ಈಗ ನಡೀತಾ ಇರೋ ರಾಜಕೀಯ ವ್ಯವಸ್ಥೆ ಬಗ್ಗೆ ಒಂದು ಸಿಂಪಲ್ ಆಗಿರೋ ಒಂದು ಸ್ಟೋರಿ ಹೇಳ್ತೀನಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಪುಟ್ಟ ಗ್ರಾಮದಲ್ಲಿ ಬದುಕುತ್ತಿರುವ ಈ ಒಂದು ಸುಂದರವಾದ ಫ್ಯಾಮಿಲಿ ತನ್ನ ಬದುಕನ್ನು ಕಟ್ಕೊಳ್ಳೋಕ್ಕೆ ಇವ್ರ ಹತ್ರ 2 ಎಕರೆ ಹೊಲ ಇರುತ್ತೆ. ಆ 2 ಎಕರೆ ಹೊಲದಲ್ಲಿ ಬೆಳೆ ಬೆಳೆದು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಸುಂದರವಾದ 2 ಮಕ್ಕಳು ಇರುತ್ತಾರೆ. ಮಹಿಳೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಓದುತ್ತಾ ಇರ್ತಾಳೆ. ಇನ್ನೊಬ್ಬ ಯುವಕ ಈಗ ತಾನೇ PUCನಲ್ಲಿ ಇರ್ತಾನೆ. ಆ ಗ್ರಾಮದಲ್ಲಿ ಚುನಾವಣೆ ನಡೆಯುತ್ತೆ. ಚುನಾವಣೆ ಪ್ರಚಾರದಲ್ಲಿ ಆ ನಾಯಕ ಅವ್ರಿಗೆ ಮಾತು ಕೊಡ್ತಾನೆ, ನಾನು ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೀನಿ, ಮನೆ ಹಾಕಿಸ್ಕೊಡ್ತೀನಿ, ನಿಮ್ಗೇನು ತೊಂದರೆ ಬಂದರೂ ನಾನು ಇರ್ತೀನಿ ಅಂತ ಹೇಳ್ತಾನೆ. ಮನೆಗೆ ಹೋಗ್ಬಿಟ್ಟು ಮಾತು ಕೊಡ್ತಾನೆ. ರಾತ್ರೋರಾತ್ರಿ ದುಡ್ಡಿನ ಹಾಮನ್ನು ಹುಟ್ಟಿಸ್ತಾನೆ. ಆ ಗ್ರಾಮಕ್ಕೆ ಎಲ್ಲರಿಗೂ ದುಡ್ಡು ಕೊಡ್ತಾನೆ. ಫೈನಲಿ ಅವನು ಎಲೆಕ್ಷನ್ನಿಂದ ಗೆದ್ದು ಬರ್ತಾನೆ. ಎಲೆಕ್ಷನ್ ಗೆದ್ದ ಮೇಲೆ 1 ವರ್ಷ ಆಗುತ್ತೆ. ಅಭಿವೃದ್ಧಿ ಮಾತ್ರ ಹಂಗೆ 0 ಆಗಿ ಉಳ್ಕೊಂಡಿರುತ್ತೆ. ಅವನು ಏನು ಖರ್ಚು ಮಾಡಿದ್ದಾನೆ ಎಲೆಕ್ಷನ್ಗೆ ಆ ದುಡ್ಡು ತೆಗಿಯೋಕ್ಕೋಸ್ಕರ ಅವನು ಓಡಾಡ್ತಿರ್ತಾನೆ. ಅಭಿವೃದ್ಧಿ ಮಾಡ್ತಾನೆ, ಅವಾಗ ಮಾಡ್ತಾನೆ, ಇವಾಗ ಮಾಡ್ತಾನೆ ಅಂತ ಜನ ಕಾಯ್ಕೊಂಡು ಕುಂತಿರ್ತಾರೆ. ಇವನೇನು ಅಭಿವೃದ್ಧಿ ಮಾಡ್ತಾ ಇರಲ್ಲ. ಜನಗಳು ಪ್ರಶ್ನೆ ಮಾಡೋ ಥರ ರಾಜಕೀಯ ಅವ್ಯವಸ್ಥೆ ಆಗಿಬಿಟ್ಟಿರ್ತೈತಿ. ಈ ಫ್ಯಾಮಿಲಿಯ ಯಜಮಾನ ತನ್ನ ಮಗಳ ಭವಿಷ್ಯ ಮುಂದೆ ಚೆನ್ನಾಗಿರಲಿ, ಅವಳಿಗೆ ಒಳ್ಳೆ ಎಜುಕೇಷನ್ ಬೇಕು ಅಂತ ಆ ರಾಜಕೀಯ ವ್ಯಕ್ತಿ ಕಡೆ ಹೋಗ್ತಾನೆ. ಅಲ್ಲಿ ಕೇಳ್ತಾನೆ, ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ ಸರ್, ಅವಳು ಬೇರೆ ಕಡೆ ಹೋಗಿ ಓದಬೇಕನ್ನೋದು ನಮ್ಮ ಆಸೆ, ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ನನಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಆ ನಾಯಕನಿಗೆ ಕೇಳ್ತಾನೆ. ಅವನೇನಂತಾನೆ, ಆಯಿತು ನಾನು ಮಾಡಿಕೊಡ್ತೀನಿ, 1 ವಾರ ಬಿಟ್ಟು ಬನ್ನಿ, ಆ ಹುಡುಗಿನ ಕರ್ಕೊಂಡು ಮನೆ ಹತ್ರ ಬನ್ನಿ, ನಾನು ಮಾಡಿಸ್ತೀನಿ ಅಂತ ಹೇಳ್ತಾನೆ. ಆ ಯಜಮಾನ ಆಯಿತು ಅಂತಂದೇಳಿ ಖುಷಿಯಿಂದ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಹೇಳ್ತಾನೆ ಆ ಯಜಮಾನ, ಈ ಥರ ನಾನು ಸಾಹೇಬ್ರ ಹತ್ರ ಹೋಗಿದ್ದೆ, ಅವ್ರು ಆಯಿತು 1 ವಾರ ಬಿಟ್ಟು ಬನ್ನಿ ಅಂತ ಖುಷಿಯಿಂದ ಹೇಳ್ತಾನೆ. ಎಲ್ಲರೂ ಕೂಡ ಖುಷಿ ಆಗ್ತಾರೆ ಅವ್ರ ಮನೆಯಲ್ಲಿ. ಹೇಳ್ತಾನೆ, ಆಯ್ತಮ್ಮ ಇನ್ನೇನು ನೀನು ಕಳಿಸ್ತೀವಿ, ಚೆನ್ನಾಗಿ ಓದಿ ಒಳ್ಳೆ ಜಾಬ್ ತಗೋ ಅಂತ ಅವರ ತಂದೆ ತನ್ನ ಮಗಳಿಗೆ ಹೇಳ್ತಾನೆ. ವಾರ ಬಿಟ್ಟು ತನ್ನ ಮಗಳನ್ನ ಕರ್ಕೊಂಡು ಆ ವ್ಯಕ್ತಿ ಮನೆಗೆ ಹೋಗ್ತಾನೆ. ಅವನು ಕೇಳ್ತಾನೆ, ಆಯ್ತಮ್ಮ ಓದ್ತೀಯ ನೀನು ಬೇರೆ ಕಡೆ ಹೋಗಿ? ಹಾಂ ಸರ್ ಓದ್ತೀನಿ ನಾನು ಅಂತ ಹೇಳ್ತಾಳೆ. ಇವನು ಆಯಿತು, ಇದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಸರ್ ಎಷ್ಟು ಖರ್ಚಾಗುತ್ತೆ ಸರ್ ಅಂತ. 2-3 ಲಕ್ಷ ಖರ್ಚಾಗುತ್ತೆ, ನೀನು ಕೊಡು, ಉಳ್ಕಿದ್ದೆಲ್ಲ ನಾನು ಹಾಕಿ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಸರ್ ನಾವು ನಿಮಗೆ ಓಟ್ ಹಾಕಿ ಗೆಲ್ಸಿದ್ವಿ ಸರ್ ಅಂತಾನೆ. ನೀನೇನು ನನಗೆ ಪುಕ್ಷಟೆ ಹಾಕಿದ್ದೀಯ, ನಾನು ಅಮೌಂಟ್ ಕೊಟ್ಟಿದ್ದೀನಿ ತಾನೇ ನಿನಗೆ ಅಂತ ಹೇಳ್ತಾನೆ. ಅದಕ್ಕೆ ಬೇಜಾರಿನಿಂದ ಆ ವ್ಯಕ್ತಿ ಮನೆಗೆ ಹೋಗ್ತಾನೆ. ಯೋಚನೆ ಮಾಡ್ತಾನೆ ರಾತ್ರಿ ಎಲ್ಲ ಕುಂತು, ನನ್ನ ಮಗಳ ಭವಿಷ್ಯ ಹಾಳಾಗಿಬಿಡುತ್ತೆ, ಬೇಡ ಕಳಿಸ್ಬಿಡೋಣ ಅಂತ ತನ್ನ 1 ಎಕರೆ ಹೊಲನ ಮಾರ್ತಾನೆ. ಮಾರಿಬಿಟ್ಟು ಅವನಿಗೆ 3 ಲಕ್ಷ ಕೊಡ್ತಾನೆ. 3 ಲಕ್ಷ ಕೊಟ್ಟ ನಂತರ 1 ವಾರ ಬಿಟ್ಟು ಬಾ, ನಾನು ಮಾಡಿಸಿರ್ತೀನಿ ಅಂತ ಹೇಳ್ತಾನೆ. ಅವನು ಹೇಳ್ದಂಗೆ 1 ವಾರ ಬಿಟ್ಟು ಹೋಗ್ತಾನೆ. ವಾಚ್ಮ್ಯಾನ್ ನಿಂದಿರ್ತಾನೆ ಹೊರಗಡೆ. ಯಾರು ಬೇಕಾಗಿತ್ತು? ಸರ್ ಇಲ್ಲ, ಸರ್ನ ನೋಡಬೇಕಾಗಿತ್ತು ಅಂತ ಹೇಳ್ತಾನೆ. ಸರ್ ಇಲ್ಲ, ಊರಿಗೆ ಹೋಗಿದ್ದಾರೆ, ನೀವು ನಾಳೆ ಬನ್ನಿ ಅಂತ ಹೇಳ್ತಾನೆ. ಮತ್ತೆ ತಿರ್ಗಾ ಬರ್ತಾನೆ. ಸರ್ ಇದ್ದಾರಾ ಅಂತ ಕೇಳ್ತಾನೆ. ಇಲ್ಲ, ಅವರು ಮೀಟಿಂಗ್ ಹೋಗಿದ್ದಾರೆ, ನಾಳೆ ಬನ್ನಿ ಅಂತ ಹೇಳ್ತಾನೆ. ವಾಚ್ಮ್ಯಾನ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾನೆ, ಸರ್ ಈ ಥರ ನೀವು ಕೇಳ್ಕೊಂಡು ಬಂದಿದ್ರು ಅಂತ. ಆ ರಾಜಕೀಯ ನಾಯಕ ವಿಚಾರ ಮಾಡ್ತಾನೆ, ಇವನು ಜಾಸ್ತಿ ಆಯಿತು, ಪದೇ ಮನೆ ಕಡೆ ಬರ್ತಾ ಇದ್ದಾನೆ ಅಲ್ಲ ಅಂತ ವಿಚಾರ ಮಾಡಿ ಒಂದು 4 ಜನಕ್ಕೆ ಸಫಾರಿ ಕೊಡ್ತಾನೆ. ಇವ್ರನ್ನ ಬಡಿದ್ರೆ ನಿಮ್ಗೆ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತ. ಆ ವ್ಯಕ್ತಿನ ಹುಡುಕಿ ಅವರು ಬಡ್ದು ಅವಂಗೆ ಹೇಳಿರ್ತಾರೆ, ಇನ್ನೊಂದು ಸರಿ ನಮ್ಮ ನಾಯಕರ ಕಡೆ ಬಂದರೆ ಸರಿ ಇರಲ್ಲ ಅಂತ. ಕಣ್ಣೀರಿಡ್ತಾ ಯೋಚನೆ ಮಾಡ್ತಾನೆ, ನಾನು ಇರೋ 2 ಎಕರೆ ಹೊಲದಲ್ಲಿ 1 ಎಕರೆ ಹೊಲ ಮಾರಿ ಅವನಿಗೆ ದುಡ್ಡು ಕೊಟ್ಟೆ, ಈ ಕಡೆ ನನ್ನ ಮಗಳ ಭವಿಷ್ಯ ಹಾಳಾಗ್ತಿದೆ, ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ದಿನ ಪೂರ್ತಿ ಇದೇ ಕೊರಗಲ್ಲಿ ಬಿದ್ದಿರ್ತಾನೆ, ತನ್ನ ಆರೋಗ್ಯ ಕೆಡಿಸ್ಕೊಳ್ತಾನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಸುಮ್ಮನೆ ಮತ ಚಲಾಯಿಸುವ ಹಕ್ಕು ಕೊಟ್ಟಿಲ್ಲ, ನಿಮ್ಮ ಕೈಯಾರೆ ನಿಮ್ಮನ್ನು ಆಳುವ ಒಬ್ಬ ಒಳ್ಳೆ ನಾಯಕನನ್ನು ಆರಿಸಿ ತೊಗೊಂಬರ್ರಿ ಅಂತ ಕೊಟ್ಟಿರೋದು. ನೀವು ಅವ್ರ ಹತ್ರ ಹಣ ಇಸ್ಕೊಂಡು ಓಟ್ ಹಾಕಿ ಅಂತ ಕೊಟ್ಟಿಲ್ಲ. ನಮ್ಮ ಜನಗಳು ಆದಷ್ಟು ಇದರಿಂದ ಹೊರಗಡೆ ಬರಬೇಕು, ಹಣ ಇಸ್ಕೊಳ್ಳೋದು ಬಿಡಬೇಕು, ಒಳ್ಳೆ ನಾಯಕನನ್ನು ಆರಿಸಿ ತೊಗೊಂಬರ್ಬೇಕು. ಎಲ್ಲಿವರೆಗೂ ಈ ಜನಗಳ ಬದಲಾಗಲ್ಲೋ ಅಲ್ಲಿ ತನಕ ಈ ರಾಜಕೀಯ ವ್ಯವಸ್ಥೆ ಬದಲಾಗಲ್ಲ. ನಾವು ಬದಲಾದರೆ ರಾಜಕೀಯ ವ್ಯವಸ್ಥೆ ಬದಲಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.